ಬಹುಮುಖ್ಯವಾದಂತಹ ವಿಚಾರ ಏನದು? ಜುಲೈ 8, 2019 ರಾಜಭವನದ ಮುಂದೆ ಒಂದು ಫೋಟೋ ಸಾಕಷ್ಟು ಜನ ವೈರಲ್ ಆಯಿತು. JDS ಕಾರ್ಯಕರ್ತರು ಈಗಲೂ ಅದನ್ನು ಹೇಳಿಕೊಂಡು ಬಾಯಿ ಚಪ್ಪರಿಸ್ಕೊಂಡು ನಗ್ತಾರೆ. ಕೇವಲ JDS ಕಾರ್ಯಕರ್ತರು ಇಲ್ಲ, DK ಬಣದ ನಾಯಕರು ಕೂಡ ಮಾತಾಡ್ತಾರೆ. ಏನು ಹೇಳ್ತಾರೆ ನೋಡಿ, ಅಹಿಂದ ನಾಯಕ ಅನ್ನುವಂತಹ ಸಿದ್ದರಾಮಯ್ಯನನ್ನು ನಾವು ಕೈಕಟ್ಟಿ ನಿಲ್ಲುವಂತೆ ಮಾಡಿದ್ವಿ. ಈಗ 135 ಕಾಂಗ್ರೆಸ್ ಶಾಸಕರು ಗೆದ್ದಿರುವಂತಹ ಹೊತ್ತಿನಲ್ಲಿ ಅಹಿಂದ ಮತಗಳ ಕಾರಣಕ್ಕೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಂತಹ ಚರಿತ್ರೆ ಇರುವಂತಹ ರಿಸಲ್ಟ್ನ ಸಾಕ್ಷಿ ಇರುವಂತಹ ಸಂದರ್ಭದಲ್ಲೂ ಕೂಡ ಒಂದು ಬಣ, ಕಾಂಗ್ರೆಸ್ನೊಳಗಿನ ಬಣ, ಆವತ್ತಿನ ರೀತಿಯಲ್ಲೇ ಸಿದ್ದರಾಮಯ್ಯನನ್ನು ಕೈಕಟ್ಟಿ ನಿಲ್ಲಿಸಬೇಕು ಅನ್ನುವ ಉಮೇದಿಗೆ ಬಂದು ನಿಂತಿದ್ದಾರಾ? ಕಾರಣ ಇಷ್ಟೇ, ಪೂರ್ಣಾವಧಿಗೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅಥವಾ 2.5 ವರ್ಷ ಅಧಿಕಾರ ಹಂಚಿಕೆ ಯಾವ ಮಾಹಿತಿಗಳೂ ಕೂಡ ಹೊರಗೆ ಬಂದಿಲ್ಲ. ಹೈಕಮಾಂಡ್ ಮುಂದೆ ಆಗಿದೆಯೋ ಬಿಟ್ಟಿದೆಯೋ ಬೇರೆ. ಆದರೆ ನವೆಂಬರ್ 14 ನಂತರ ನವೆಂಬರ್ 24 ಮಧ್ಯೆ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ DK ಬಣ ಮತ್ತು DK ಫ್ಯಾನ್ಸ್ ಪದೇ ಪದೇ ಹೇಳ್ತಿದ್ದಾರೆ. ಈಗ ಎರಡೂ ಬಣಗಳಲ್ಲಿ ಒಂದು ಕ್ಷಿಪ್ರಕ್ರಾಂತಿಯ ಚಟುವಟಿಕೆಗಳೇನು ನಡೀತಿದ್ದಾವೆ, ಗುಪ್ತ ಸಭೆಗಳಿರಬಹುದು, ಹೇಳಿಕೆಗಳನ್ನು ಕೊಡೋದಿರು, ಇವೆಲ್ಲವೂ ಕೂಡ ನವೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅನ್ನೋದನ್ನು ಹೇಳ್ತಿದೆ. ಆದರೆ ಯಾವ ಕ್ರಾಂತಿ? ಸಚಿವ ಸಂಪುಟ ವಿಸ್ತರಣೆ ಆದರೆ CM ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಇಲ್ಲ CM ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನು ಇಳಿಸಿ ಅಲ್ಲಿಗೆ DK ಶಿವಕುಮಾರ್ ಅವರನ್ನು ಕೂರಿಸ್ತಾರೆ ಅನ್ನೋದಾದರೆ ಸಚಿವ ಸಂಪುಟ ವಿಸ್ತರಣೆ ಆಗೋದಿಲ್ಲ. ಇದರ ಮಧ್ಯೆ 4 DCM, 5 DCM, KPCC ಪಟ್ಟ ಎಲ್ಲವನ್ನೂ ಕೊಟ್ಟು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕೂರುವಂತಹ ಪ್ರಯತ್ನಗಳನ್ನು ಮಾಡಬಹುದಾ ಹೈಕಮಾಂಡ್? ಆ ಒಂದು ಒಪ್ಪಿಸುವಂತಹ ಮತ್ತು ಇಬ್ಬರೂ ನಾಯಕರನ್ನು ಒಟ್ಟಿಗೆ ಕರೆದುಕೊಂಡು ಹೋಗದೇ ಇದ್ದರೆ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 50ರ ಗಡಿ ದಾಟೋದು ಕಷ್ಟ ಆಗತ್ತೆ. ಸಿದ್ದರಾಮಯ್ಯ DK ಶಿವಕುಮಾರ್ ಒಟ್ಟಿಗೆ ನಿಂತಿದ್ದರೆ ಮಾತ್ರ ರಾಜ್ಯದಲ್ಲಿ ಮತ್ತೊಮ್ಮೆ 80-90ರ ಸ್ಥಾನಕ್ಕೆ ಕಾಂಗ್ರೆಸ್ ಬಂದು ನಿಲ್ಲಬಹುದು. ಕ್ಲಿಯರ್ ಮೆಜಾರಿಟಿ ಅಂತೂ ಬರೋದಿಲ್ಲ, 28ಕ್ಕೆ ನೋ ಡೌಟ್. ಸಿದ್ದರಾಮಯ್ಯ ಅವರನ್ನು ಮಧ್ಯದಲ್ಲಿ ಇಳಿಸಿದ್ರೆ, ಒಂದು ವೇಳೆ ಸಿದ್ದರಾಮಯ್ಯ ಅವರು ಖುಷಿಯಿಂದಲೇ ಬಿಟ್ಟುಕೊಟ್ಟು ಆ ಜಾಗಕ್ಕೆ DK ಶಿವಕುಮಾರ್ ಅವರ ಬದಲಿಗೆ ದಲಿತ ಮುಖ್ಯಮಂತ್ರಿಯನ್ನು ತಂದು ಸ್ಥಾಪಿಸಿದ್ರೆ 136 ಇರುವಂಥದ್ದು ಪ್ಲಸ್ ಆಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇದೆಲ್ಲದರ ಮಧ್ಯೆ ಒಂದು ರೋಚಕ ಘಟನೆ ನಡೆದಿರೋದು, ಅದು ಜಮೀರ್ ಅಹ್ಮದ್ ಖಾನ್, ಸಿದ್ದರಾಮಯ್ಯ ಅವರ ಅತ್ಯಾಪ್ತ, ಒಂದು ಕಾಲದ JDSನ ಪ್ರಭಾವಿ ನಾಯಕ. ಮಣಿಪಾಲ ಆಸ್ಪತ್ರೆಯಲ್ಲಿ ಏನು ದೇವೇಗೌಡರು JDS ವರಿಷ್ಠರು ಒಂದು ಚಿಕಿತ್ಸೆ ಪಡಿತಿದ್ದಾರೆ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಓಡೋಡಿ ಬಂದು ಅವರ ತಂದೆಯ ಆರೋಗ್ಯವನ್ನು ವಿಚಾರಿಸಿದ್ರು. ಅದಾದ ಮೇಲೆ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಭೇಟಿ ಕೊಟ್ಟು ಬಂದಿದ್ದಾರೆ. ಇಲ್ಲಿ ಗೇಮ್ ಏನಾಗುತ್ತೆ, ಬೇರೆ ರೀತಿಯ ಲೆಕ್ಕಾಚಾರಗಳು, ಬೇರೆ ರೀತಿಯ ತಿರುವುಗಳು ಪಡ್ಕೋಬಹುದಾ ನವೆಂಬರ್ ಕ್ರಾಂತಿಯಲ್ಲಿ ಅನ್ನುವಂತಹ ಅನುಮಾನಗಳಿಗೆ ಪುಷ್ಟಿ ನೀಡುವಂತಹ ಒಂದು ಬೆಳವಣಿಗೆ ಜಮೀರ್ ಅಹ್ಮದ್ ಖಾನ್ ಅವರು ದೇವೇಗೌಡರನ್ನ ಭೇಟಿ ಮಾಡಿ ಬಂದಿರುವಂಥದ್ದು. ಕರ್ಟಸಿ ಇರಬಹುದು, ಆರೋಗ್ಯದ ವಿಚಾರ ಇರಬಹುದು, ರಾಜಕಾರಣಿಗಳು ಒಂದೇ ಕಾರಣಕ್ಕೆ ಒಂದೇ ರೀತಿಯ ನಡೆ ಮತ್ತು ನಿರ್ಧಾರಗಳನ್ನು ಇಟ್ಕೊಳ್ಳೋದಿಲ್ಲ. ದೇವೇಗೌಡರು ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಮತ್ತೆ ನೋಡಿ, ಪ್ರತಿ ಸಲ ಮೈತ್ರಿ ಸರ್ಕಾರಗಳಾದಾಗ ರಾಜ್ಯದಲ್ಲಿ ಪೂರ್ಣಾವಧಿಯ ತನಕ JDS ಕೂಡ ಒಂದು ಕಡೆ ನಿಂತಿದ್ದು ಕೂಡ ಇತಿಹಾಸ ಇಲ್ಲ. ಇದೆಲ್ಲದರ ಜೊತೆಯಲ್ಲಿ ಸಿದ್ದರಾಮಯ್ಯ ಅನ್ನುವಂತಹ ಅಹಿಂದ ನಾಯಕನನ್ನು ಹೈಕಮಾಂಡ್ ಮುಂದೆ ನಿಂತು ಕೆಳಗಿಳಿಸುವ ಧೈರ್ಯವನ್ನು ಕೂಡ ಮಾಡೋದಿಲ್ಲ. ಒಂದು ವೇಳೆ ಮಾಡೋದೇ ಆದರೆ 2028ಕ್ಕೆ ಏನಾಗುತ್ತೆ? 28ಕ್ಕಿಂತಲೂ ಮುಖ್ಯ ಅವರಿಗೆ 2029ರ ಲೋಕಸಭಾ ಚುನಾವಣೆ. ಈಗ 9 ಗೆದ್ದಿದ್ದೀವಿ, ಆಗ ಕನಿಷ್ಠ 11-12 ಗೆದ್ದರೆ ಲಾಭ ಆಗುತ್ತೆ ಅಂತ ನೋಡುವಂತಹ ಕಾಂಗ್ರೆಸ್ 9ನ್ನು ಮತ್ತೆ 2ಕ್ಕೋ 1ಕ್ಕೋ ತಂದುಕೊಳ್ಳುವಂತಹ ದುಸ್ಸಾಹಸಕ್ಕೆ ಕೈ ಹಾಕೋದು ಕಷ್ಟ. ಆದರೆ ಒಂದಷ್ಟು ಮಂದಿ ಏನು ಜುಲೈ 8, 2019ರಲ್ಲಿ ರಾಜಭವನದ ಮುಂದೆ ಹೇಗೆ ಸಿದ್ದರಾಮಯ್ಯ ಅವರನ್ನು ನಾವು ಕೈ ಕಟ್ಟಿ ನಿಲ್ಲಿಸಿದ್ವೋ ಅದೇ ರೀತಿ ನಿಲ್ಲಿಸ್ತೀವಿ ಅನ್ನುವಂತಹ ಉಮೇದಿನಲ್ಲೇನಿದ್ದಾರೆ, ಅಥವಾ ಆ ವಿಕೃತ ಆನಂದವನ್ನು ದೃಶ್ಯವನ್ನು ನೋಡೋದಕ್ಕೆ ಕಾಯ್ತಿದ್ದಾರೆ, ಅವರಿಗೆ ಅಹಿಂದ ವರ್ಗ ಬಹುದೊಡ್ಡ ಪಾಠ ಕಲಿಸುವ ದಿನಗಳು ದೂರ ಇರೋದಿಲ್ಲ. ಇದನ್ನೇ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಬಣ ಹೇಳ್ತಿರುವಂಥದ್ದು. ಹಾಗಿದ್ರೆ ಯಾರೆಲ್ಲ ಅಹಿಂದ ಮಂದಿ ಇದ್ದಾರೆ ಅವರು ಮತ್ತೊಮ್ಮೆ ಸಿದ್ದರಾಮಯ್ಯ ಅವರನ್ನು ಈಗ ಕೈಕಟ್ಟಿ ನಿಲ್ಲುವಂತೆ ಬಯಸ್ತಾರಾ? ಕಮೆಂಟ್ ಮಾಡಿ.